ರೀಲ್ ಮಾಡೋಕ್ಕೆ ಸೊಸೆ ಅತ್ತೆಗೆ ಎಷ್ಟು ಕಿರಿಕಿರಿ ಮಾಡ್ತಾರೋ ಗೊತ್ತಿಲ್ಲ. ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಅತ್ತೆ ಹಿಂಗೆ ಮಾಡ್ರಿ ನಾವು ಫೇಮಸ್ ಆಗ್ತೀವಿ ಅಂತ. ಅತ್ತೆ ಸೊಸೆ ಈ ನೋವನ್ನು ಅನುಭವಿಸ್ಬೇಕು. ನಾವು ಲೇಟ್ ಮಾಡೋದು ಬೇಡ. ನಮ್ಮ ವಿಶೇಷ ಅತಿಥಿಯನ್ನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ನಿರೂಪಕ ನಾಗೇಂದ್ರ ಅವರು ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು ಶ್ರೀಪಾದ್. ನನ್ನ ಅರ್ಧ ಕೆಲಸನ ನೀವೇ ಮುಗಿಸ್ಕೊಟ್ರಿ. ಹಾಗಾಗಿ ನಾನು ನೇರವಾಗಿ ಪ್ರಶ್ನೆಗೆ ಹೊಟ್ಬಿಡ್ತೀನಿ. ನಟಿ, ನಿರೂಪಕಿ, ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಜನರಿಗೆ ಗೊತ್ತಿರೋದು BJP ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ರಿ. ರೀಲ್ಸ್ ಮತ್ತು ರಿಯಲ್ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಾಯಾ ಮೃಗದಿಂದ ನಿಮ್ಮನ್ನು ನೋಡ್ಕೊಂಡು ಬಂದವರು, ಬದುಕು ಜಟಕಾ ಬಂಡಿಯಲ್ಲಿ ನಿರೂಪಕಿಯಾಗಿ ನೋಡಿದಂಥವ್ರು. ಇದು ನಮಗೆ ಗೊತ್ತಿರೋವಂಥದ್ದು. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಮಾಳವಿಕ ಅವ್ರು ಯಾರು ಅಂದರೆ, ಈಗ ನಿಮ್ಮ ಹೀರೋ ಏನು ಮಾಡ್ತಾನೆ ಆ ಒಂದು ಡೈಲಾಗಿಂದ ರೀಲ್ಸ್ ಮತ್ತು ರಿಯಲ್ ಇದ್ರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ರಿಪಬ್ಲಿಕ್ ಕನ್ನಡದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನ ಅಭಿನಂದನೆಗಳು. ಮತ್ತು ಪ್ರಚಲಿತ ವಿದ್ಯಮಾನಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಸಂವಾದದ ಮೂಲಕ ಬೇರೆ ಬೇರೆ ತಜ್ಞರನ್ನು ಕರೆದು ಜನರ ಮುಂದೆ ಹೀಗೆ ಪ್ರಸ್ತುತಪಡಿಸ್ತಾ ಇರೋದು ನನಗೆ ಬಹಳ ಸಾಮಾಜಿಕವಾಗಿ ಆರೋಗ್ಯಕರ ಅಂತ ಅನಿಸುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಹೆಲ್ತು ಬೇಕಲ್ಲ. ನಮ್ಮ ಹೆಲ್ತ್ ಇರಲಿ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಹೇಳ್ತೀವಿ, ಹಾಗೆ ಸೋಷಿಯಲ್ ಹೆಲ್ತ್, ಈ ಸಮಾಜದ ಸ್ವಾಸ್ಥ್ಯ, ಆರೋಗ್ಯ, ಇದನ್ನು ಕಾಪಾಡೋ ಜವಾಬ್ದಾರಿ ಕೂಡ ಮಾಧ್ಯಮಗಳ ಮೇಲಿರುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅನೇಕ ಜನ ಯುವಕರನ್ನ ಕರ್ಕೊಂಡು ಬಂದು ಕೂರಿಸಿದ್ದೀರಾ. ಅವ್ರಿಗಿದರಲ್ಲಿ ಹೆಚ್ಚಿನ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. ಹೀಗೆ ಕೂತಾಗ ಏನೋ ಒಂದಷ್ಟು ವಿಚಾರಗಳು ತಲೆ ಒಳಗಡೆ ಹೋಗುತ್ತೆ. ಸ್ವಲ್ಪ ಹಿಂದೆ ಸಂದೀಪ್ ಅವರು ಇತಿಹಾಸದ ಬಗ್ಗೆ ಮಾತಾಡ್ತಾಯಿದ್ರು. ಅದಕ್ಕೆ ಮುಂಚೆ ವಿನಯ್ ಗುರೂಜಿಯವರು ದರ್ಶನದ ಬಗ್ಗೆ ಮಾತಾಡ್ತಾಯಿದ್ರು. ನಂತರ ಬರೋರು ಪ್ರಾಯಶಃ ಬೇರೆ ಬೇರೆ ರೀತಿಯ ಸಂವಾದಗಳನ್ನು ನಿಮ್ಮೊಂದಿಗೆ ನಡೆಸ್ತಾರೆ. ಇವೆಲ್ಲವೂ ಯುವಕರ ಮನಸ್ಸಿನಲ್ಲಿ ಹೊಕ್ಕು ಯಾವುದೋ ಒಂದು ರೀತಿಯ ಪರಿಣಾಮವನ್ನು ಒಳ್ಳೆಯದೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಬೀರೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದು ವ್ಯಕ್ತಿಗತವಾಗಿ ಹೀಗೆ ಮುಖಾಮುಖಿ ಆಗೋದಿದೆಯಲ್ಲ, ಇದೇ ವಿರಳ. ನಿಮ್ಮ ರೀಲ್ಗೆ ನಾನು ಬರ್ತೀನಿ. ಹಾಗಾಗಿ ನಾನು ಮೊದಲ ಅಭಿನಂದನೆಗಳನ್ನು ನಿಮಗೆ ಸಲ್ಲಿಸ್ತೀನಿ. ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ ಅಂತ ನನಗನ್ಸುತ್ತೆ. ಶೋಭಾ ಮಳವಳ್ಳಿಯವರು ನಿಮ್ಮ ಈ ರಿಪಬ್ಲಿಕ್ ಕನ್ನಡ ವಾಹಿನಿಯ ಮುಖ್ಯಸ್ಥೆ ಆಗಿರೋದು ಅಥವಾ ಸಂಪಾದಕಿ ಆಗಿರೋದು ನನಗೆ ಬಹಳ ಹೆಮ್ಮೆಯ ವಿಷಯ. ಯಾಕೆ ಅಂತ ಈ ಮಾತನ್ನು ನಾನು ಹೇಳಬೇಕು. ಈ ಪ್ರಪಂಚವನ್ನು ನೋಡೋದು ಸಾಮಾನ್ಯವಾಗಿ ಪುರುಷರ ಒಂದು ದೃಷ್ಟಿಕೋನದಿಂದಾನೇ ಹೀಗೆ ನಡ್ಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಸಿನಿಮಾ ಅನ್ನೋದು ಯಾವಾಗಲೂ ಇಟ್ಸ್ ಆಲ್ವೇಸ್ ಅ ಮೇಲ್ ಪರ್ಸ್ಪೆಕ್ಟಿವ್. ಒಬ್ಬ ಹೆಣ್ಣು ಮಗಳ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಪ್ರಪಂಚ ನೋಡೋದಿಲ್ಲ, ಕಥೆಗಳನ್ನು ಹೇಳಲ್ಲ. ಹೀಗೆ 100 ವರ್ಷಗಳ ಸಿನಿಮಾ ಹೀಗೆ ನಡ್ಕೊಂಡು ಬಂದಿದೆ. ಸಿನಿಮಾ, ಪತ್ರಿಕೋದ್ಯಮ. ಈಗ ಪತ್ರಿಕೋದ್ಯಮಕ್ಕೆ ಈ ಒಂದು ಸ್ವರೂಪ ಸಿಕ್ಕಿದೆ, ಅಂದರೆ ಒಂದು ವಿಜುವಲ್ ಮೀಡಿಯಮ್ ಆಗಿ ಬಂದಿದೆ. ಹೀಗಿರುವಾಗ ಒಂದು ಮಹಿಳೆಯ ಒಂದು ದೃಷ್ಟಿಕೋನದಲ್ಲಿ ಸಮಾಜವನ್ನು, ಪ್ರಪಂಚವನ್ನು ನೋಡೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಆ ಕೆಲಸವನ್ನು ಮಾಡಿರೋದಕ್ಕಾಗಿ ನಾನು ಶೋಭಾ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಮ ಒಟ್ಟು ಈ ಸಮೂಹದ ಮುಖ್ಯಸ್ಥರು ಅಂತ ಅಂದ್ಕೋತೀನಿ ಅರ್ನಬ್ ಗೋಸ್ವಾಮಿ ಅವರು. ನನಗೆ ವ್ಯಕ್ತಿಗತವಾಗಿ ಬಹಳ ಪರಿಚಯ ಮತ್ತು ನನಗೆ ಬಹಳ ಇಷ್ಟದ ವ್ಯಕ್ತಿ. ಇದ್ದಿದ್ದನ್ನು ಇದ್ದಾಗ ಹೇಳ್ತಾರೆ. ನನ್ನ ಥರ ಸ್ವಲ್ಪ ಅವರು, ಅಥವಾ ಅವ್ರ ಥರ ನಾನು. ನಮ್ಮನ್ನು ಬೈಯೋರೇ ಹೆಚ್ಚಿರ್ತಾರೆ, ಆದರೂ ನಮಗೆ ಮನಸ್ಸಿನಲ್ಲಿ ಏನೋ ನಿಲ್ಲೋದಿಲ್ಲ. ಅದೇನೋ ಉಪೇಂದ್ರ ಹೇಳ್ತಾರಲ್ಲ, ಅದೇನೋ ಮನಸ್ಸಿಗೂ ಬಾಯಿಗೂ ಫಿಲ್ಟರ್ ಇಲ್ಲ ಅಂತ, ಆ ಜಾಯಮಾನದವರು. ಹಾಗಾಗಿ ನಾನು ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇನ್ನು ಈ ರಿಯಲ್ ಇದೆಲ್ಲ ನೀವು ಮಾತಾಡಿದ್ರಿ. ಭಾರತೀಯ ಪರಂಪರೆಯಲ್ಲಿ ನಮ್ಮ ಗುರುಗಳು ಹೇಳೋರು, ನಾವು ಎಲ್ಲವನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ. 10,000 ವರ್ಷದ ಇತಿಹಾಸ ಇದೆ ನೋಡಿ. ಅಂದರೆ ರೆಕಾರ್ಡೆಡ್ ಹಿಸ್ಟ್ರಿನೇ ಒಂದು 10,000 ವರ್ಷದಿದೆ. ಅದಕ್ಕೂ ಪ್ರಾಚೀನವಾದ್ದು ಭಾರತೀಯ ಪರಂಪರೆ ಅಂತ ಹೇಳ್ತಾರೆ, ಅಥವಾ ನಮ್ಮ ನಾಗರಿಕತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವನ್ನೂ ಎಲ್ಲರೂ ನೋಡಿಬಿಟ್ಟಿದ್ದಾರೆ. ವಿಶೇಷವಾಗಿ ನೋಡೋಕ್ಕೇನೂ ಇಲ್ಲ. ಭಗವದ್ಗೀತೆಯಲ್ಲಿ ಇಲ್ಲದೆ ಇರೋ ವಿಚಾರವೇ ಇಲ್ಲ. ಹಾಗಾಗಿ ಹೊಸದಾಗಿ ನೋಡೋಕ್ಕೇನೂ ಇಲ್ಲ, ಎಲ್ಲನ ಡೌನ್ಲೋಡ್ ಮಾಡ್ಕೋಬೇಕು ಹಿರಿಯರಿಂದ. ಹಾಗಾಗಿಯೇ ನಮ್ಮಲ್ಲಿ ಗುರುಗಳು, ಹಿರಿಯರು ಅಂದರೆ ಒಂದು ಭಕ್ತಿ, ಗೌರವ ಇವೆಲ್ಲವೂ ಇರೋದು. ನೀವು ಇದನ್ನು ಹೀಗೆ ಪಶ್ಚಿಮದ ಕಡೆ ಹೋದರೆ
ಅಲ್ಲಿ ಅಪ್ಗ್ರೇಡ್ ಆಗೋದೇ ಒಂದು ಸಮಾಚಾರ ಅಲ್ವಾ? ಈಗ ನಾವೆಲ್ಲರೂ ಅಪ್ಗ್ರೇಡ್ ಆಗಬೇಕು. ಲೇಟೆಸ್ಟ್ ಫೋನ್ ಇದೆಯಾ, ಲೇಟೆಸ್ಟ್ ತಂತ್ರಜ್ಞಾನ ನಿಮಗೆ ಗೊತ್ತಾ ಅನ್ನೋದು ಇವತ್ತಿನ ಕಾಲಮಾನ. ಇದೆ ಎರಡರ ಮಧ್ಯೆ ಸಿಲುಕಿದೆ ಭಾರತ ಅಂತ ನನಗನ್ಸುತ್ತೆ. ಹಾಗಾಗಿ ನಾವೆಲ್ಲರೂ ಇದರಲ್ಲಿ ನಾನು ಹೊರತಲ್ಲ, ನೀವು ಹೊರತಲ್ಲ, ಈ ಮಕ್ಕಳು ಹೊರತಲ್ಲ, ನಾವೆಲ್ಲರೂ ಇದ್ರ ಮಧ್ಯೆ ಸಿಲುಕಿದ್ದೀವಿ. ಮನೆಯಲ್ಲಿ ಗಣೇಶ ಹಬ್ಬ ಮಾಡು ಅಂತಾರೆ, ಅದರ ಫೋನಲ್ಲಿ ಗಣೇಶನ ಬಗ್ಗೆ ಡ್ಯಾನ್ಸ್ ಮಾಡಬೇಕು. ಇದು ನಮ್ಮಲ್ಲಿರುವಂತಹ ಈ ಎರಡು ಪ್ರಪಂಚಗಳ ನಡುವೆ ನಾವು ಸಿಲುಕಿ ಒದ್ದಾಡ್ತಾ ಇದ್ದೀವಿ. ಹಾಗಾಗಿ ಪಶ್ಚಿಮ ದೇಶಗಳಿಗೆ ಈ ಅಪ್ಗ್ರೇಡ್ ಆಗೋದು ಅನ್ನೋದು ದೊಡ್ಡ ವಿಚಾರ ಅಂತ ಅನಿಸಲ್ಲ. ನಮಗೆ ಅದು ಕಷ್ಟ. ಯಾಕೆಂದರೆ ನಮ್ಮಲ್ಲಿ ಎಲ್ಲವೂ ನಡೆದು ಹೋಗಿದೆ ಅಲ್ವಾ? ನಮಗೆ ಗ್ರೇಟೆಸ್ಟ್ ಡ್ಯಾನ್ಸರ್ ಇಸ್ ನಟರಾಜ ಅಲ್ವೇನ್ರಿ? ನಮಗೆ ಮೈಕಲ್ ಜಾಕ್ಸನ್ ಅಲ್ಲ, ಅವ್ರು ಕಂಡಿರೋದು ಮೈಕಲ್ ಜಾಕ್ಸನ್ನ. ನಾವು ಈ ಎಲ್ಲದಕ್ಕೂ ಅವನು ಆದಿಪುರುಷ ನಟರಾಜ ಮಾಡದೇ ಇರೋ ಡ್ಯಾನ್ಸ್ ಇನ್ನೊಂದಿಲ್ಲ. ಪಾರ್ವತಿ ಮತ್ತು ನಟರಾಜ ಲಾಸ್ಯ ಮತ್ತು ತಾಂಡವದ ಪ್ರತೀಕಗಳು ನಮಗೆ. ಹಾಗಾಗಿ ಈ ಒಟ್ಟು ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು. ಹಾಗಾಗಿ ಈ ರೀಲ್ ಅನ್ನೋದು ಈಗ ನಮಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ, ಹಿಂದೆ ಎಲ್ಲ ಒಂದು ಪಿಕ್ಚರ್ ಮಾಡಿ ಅದು ಹಿಟ್ಟಾದರೆ ಸಾಕಾಗಿತ್ತು, ಒಂದಷ್ಟು ವರ್ಷಗಳು ಜನಮಾನಸದಲ್ಲಿ ನಾವು ಇರ್ತಾಯಿದ್ವಿ. ಇವತ್ತು ನಾವು ಕೂಡ ಆವತ್ತವತ್ತಿಗೆ ತಕ್ಕ ಹಾಗೆ ಏನಾದರೂ ಒಂದು ಮಾಡದೇ ಇದ್ದರೆ, ಗಣೇಶ ಹಬ್ಬದ ಒಂದು ರೀಲ್ ಹಾಕದೇ ಇದ್ದರೆ ನಾವು ಜನಮಾನಸದಲ್ಲಿ ಇರಲ್ವಾ ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇದೆ. ಆ ಪ್ರಪಂಚದಲ್ಲಿ ನಾವು ಸಿಲುಕಿರೋದ್ರಿಂದ ಅದನ್ನು ಏಕದಮ್ ನಾನು ತಳ್ಳಿ ಹಾಕೋದು ಇಲ್ಲ, ಅದು ಹೋಗೋಕ್ಕಾಗಿ ಬಂದೂ ಇಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತೀರಾ? ಇದ್ರಲ್ಲಿ ಒಳ್ಳೇದು ಕೆಡುಕು ಅಂತ ನಾನು ಇದನ್ನು ನೋಡೋದಿಲ್ಲ. ಶಾಶ್ವತವೋ ಅಲ್ವೋ ಅನ್ನೋದಷ್ಟೇ. ನೀವು ಒಂದು ಚಿತ್ರ ಮಾಡಿದ್ರೆ, ಈಗ ಇವತ್ತಿನ ಕಾಲಕ್ಕೆ ನನಗೆ ಇನ್ನೂ ಮಕ್ಕಳ ಮಧ್ಯೆ ಕವಿರತ್ನ ಕಾಳಿದಾಸದ ಉಲ್ಲೇಖ ಇವರು ಮಾಡಿದ್ರು. ಅಥವಾ ಇನ್ನು ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ದರೆ ನಿಮಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ದರೆ, ನಮ್ಮ ಎಲ್ಲ ನಾಯಕರನ್ನು ನಾವು ಬೇರೆ ಬೇರೆ ಒಂದು ನಮ್ಮ ಪುರಾಣದ ಚಿತ್ರಗಳಲ್ಲಿ ಪೌರಾಣಿಕ ನಾಯಕರಾಗಿ ನೋಡಿದ್ದೀವಿ. ಈಗ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವರೇ, ಹಿರಣ್ಯಕಶಿಪುನು ಅವರೇ. ನಮಗೆ ಹಿರಣ್ಯಕಶಿಪು ಹೇಗಿದ್ದ ಅಂತ ಗೊತ್ತಿಲ್ಲ, ನಮಗೆ ಹಿರಣ್ಯಕಶಿಪು ಅಂದರೆ ಡಾಕ್ಟರ್ ರಾಜ್ಕುಮಾರ್, ಪ್ರಹ್ಲಾದ ಅಂದರೆ ಪುನೀತ್ ರಾಜ್ಕುಮಾರ್, ನಮಗೆ ಭೂ ಕೈಲಾಸದ ರಾವಣ ಡಾಕ್ಟರ್ ರಾಜ್ಕುಮಾರ್, ನಮಗೆ ಇಮ್ಮಡಿ ಪುಲಕೇಶಿ ಡಾಕ್ಟರ್ ರಾಜ್ಕುಮಾರ್. ಇಮ್ಮಡಿ ಪುಲಕೇಶಿ ಇವತ್ತಿನ ಮಕ್ಕಳು ನೋಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕಿಂತ ತದ್ರೂಪವಾಗಿ ಇನ್ಯಾರೂ ಇದ್ದಿರೋಕ್ಕೆ ಸಾಧ್ಯ ಇಲ್ಲ. ನಮಗೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಎನ್ ಟಿ ರಾಮರಾವ್, ಅವ್ರಿಗಿಂತ ತದ್ರೂಪವಾಗಿ ಕಂಡಿಲ್ಲ ಯಾರು. ಅಥವಾ ನಮಗೆ ಈಗ ಇವರು ತಮಿಳ್ ಸಿನಿಮಾ ತೊಗೊಳ್ಳೋದಾಗಿದ್ದರೆ ಅವ್ರು ಶಿವಾಜಿ ಗಣೇಶನ್, ಶಿವಾಜಿ ಅನ್ನೋ ಹೆಸರು ಬಂದಿದ್ದೆ ಅವ್ರು ಶಿವಾಜಿ ಪಾತ್ರ ಮಾಡಿದ್ರಿಂದ. ಹೀಗೆ ಈ ಎಲ್ಲ ಪುರಾಣದ ಮತ್ತು ಇತಿಹಾಸದ ಮಹಾಪುರುಷರನ್ನು ನಾವು ಇವರ ಮೂಲಕ ನೋಡಿದ್ದೀವಿ. ಹಾಗಾಗಿ ಇವೆಲ್ಲವೂ ಮನಸ್ಸಿನಲ್ಲಿ ಹಾಗೆ ಚಿರಾಯವಾಗಿ ಉಳಿದಿರುತ್ತೆ. ಮತ್ತು ಸಿನಿಮಾ ಅನ್ನೋದು ಒಂದು ದಾಖಲೆ ವಸ್ತು ಆಗೋಗುತ್ತೆ. ಈ ರೀಲ್ ಅನ್ನೋದು ಬರುತ್ತೆ ಹೋಗುತ್ತೆ. ನೆನ್ನೆ ಫೇಮಸ್ ಆಗಿದ್ದು ಇವತ್ತಿಲ್ಲ. ಆ ಒಂದು ಹುಡುಗಿ ನೋಡಿ, ನನಗೆ ಅವಳ ಹೆಸರು ಗೊತ್ತಿಲ್ಲ, ಕೇರಳದ ಒಂದು ಹುಡುಗಿ, ಹಿಂಗೆ ಕಣ್ಣು ಹೊಡೆದ್ಲು. ಅವಳು ಒಂದಷ್ಟು ವರ್ಷ ಅದಕ್ಕೆ ಫೇಮಸ್ ಆಗಿದ್ಲು ಅಲ್ವಾ, ಒಂದಷ್ಟು ದಿವಸ ಹೀರೋಯಿನ್ ಆದ್ಲು. ಆಮೇಲೆ ಏನಾಯ್ತು? ಪ್ರಿಯಾ ವಾರಿಯರ್. ಓಕೆ, ನೋಡಿದ್ರೆ ಹೆಸರು ನಿಮಗಾದ್ರೂ ಗೊತ್ತು, ನಂಗೆ ಹೆಸರು ಗೊತ್ತಿಲ್ಲ. ಇರಲಿ, ಅವಳು ಕಣ್ಣು ಹೊಡೆದ್ಲು. ಅವಳು ಕಣ್ಣು ಹೊಡೆದಿದ್ದು ಅದೇನೋ ರಾಹುಲ್ ಗಾಂಧಿ ಅವ್ರ ಪಾರ್ಲಿಮೆಂಟ್ಗಳು ಕಣ್ಣು ಹೊಡೆದಿದ್ದು, ಅದನ್ನೆಲ್ಲ ಜೋಡಿಸಿ ಒಂದಷ್ಟೆಲ್ಲ ಓಡ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ, ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. 1 minute to fame ಅಂತಾರಲ್ಲ ಹಾಗೆ, ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. ಅದಾದಮೇಲೆ ಎಲ್ಲಿ ಅವಳು ಕಳೆದು ಹೋದ್ಲು. ಇದು ಶಾಶ್ವತವಾಗಿ ನೆಲೆ ಉರುತ್ತೆ ಅಂತ ನನಗನ್ಸೋದಿಲ್ಲ. ಹಾಗಾಗಿ ಇಟ್ ಡಸಂಟ್ ಥ್ರೆಟನ್ ಪೀಪಲ್ ಲೈಕ್ ಅಸ್. ಆದರೆ ನೀವು ಮಾಯಾಮೃಗ ಅಂದ್ರಲ್ಲ, ಮಾಯಾಮೃಗ 25 ವರ್ಷ ಆದಮೇಲೆ ನೀವು ಯಾಕೆ ಆ ಹೆಸರನ್ನ ಹೇಳ್ತಾ ಇದ್ದೀರಿ? ಅದಕ್ಕೆ ಯಾವುದೋ ಒಂದು, ಅದು ಈಗ ಭಕ್ತ ಪ್ರಹ್ಲಾದ ಥರನೋ ಅಥವಾ ಕವಿರತ್ನ ಕಾಳಿದಾಸ ಥರದೋ ಶಾಶ್ವತವಾಗಿ ಉಳಿಯದೆ ಹೋಗ್ಬೋದು. ಆದರೆ ಅದಕ್ಕೆ ಯಾವುದೋ ಒಂದು ಆಯಸ್ಸು ಅಂತ ಇದೆ. ಈ ರೀಲ್ ಅನ್ನೋದು ಒಂದೇ ದಿವಸ 24 ತಾಸು, ನೆಕ್ಸ್ಟ್ ರೀಲ್ ಬರೋವರೆಗೂ. ಮೇಡಮ್, ನೇರವಾದ ಪ್ರಶ್ನೆ. ಇವತ್ತು ಸಿನಿಮಾಗಳನ್ನ ಜಡ್ಜ್ ಮಾಡ್ತಾ ಇದೆ ರೀಲ್ಸ್ಗಳು, ಒಪ್ಕೊಳ್ತೀರಾ? ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೂ ಕೂಡ ರೀಲ್ಸ್ ಕಾರಣ ಅಂತ ಹೇಳ್ತಾರೆ, ಫೇಲ್ಯೂರ್ ಆಗೋದಕ್ಕೂ ಕೂಡ ರೀಲ್ಸ್ ಕಾರಣ. ಮುಂಚೆ ಎಲ್ಲ ದಿನಪತ್ರಿಕೆಗಳಲ್ಲಿ ಬರ್ತಾ ಇದ್ದಂಥ ರಿವ್ಯೂಸ್ ಅನ್ನು ನೋಡ್ತಾ ಇದ್ರು, ಖುದ್ದು ಪ್ರೇಕ್ಷಕರು ಹೋಗಿ ಥಿಯೇಟರ್ಗೆ ಫಿಲಮ್ ನೋಡ್ಕೊಂಡು ಬಂದು ಡಿಸಿಷನ್ ತಗೊಳ್ತಾ ಇದ್ರು. ಆದರೆ ಇವತ್ತು ಸಿನಿಮಾ ಬಿಡುಗಡೆಗೂ ಮುಂಚೆನೇ ರೀಲ್ಸಲ್ಲಿ ಅದು ಸಕ್ಸಸ್ ಆಗುತ್ತಾ ಇಲ್ವಾ, ಫೇಲ್ಯೂರ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಚರ್ಚೆಗಳಾಗಿ ಜಡ್ಜ್ಮೆಂಟ್ ರೀಲ್ಸಲ್ಲೇ ಆಗ್ತದೆ. ಇದು ಒಂದು ಸಿನಿಮಾ ಕ್ಷೇತ್ರದ ಮೇಲೆ ಒಂದು ಎಫೆಕ್ಟ್ ಬೀಳ್ತಾ ಇದೆ ಅನ್ನೋದ್ರ ಒಪ್ಕೊಳ್ತೀರಾ? ಇದು ಈ ವಿಚಾರ ಕಳವಳಕಾರಿ.
ನೀವು ಈಗ ಹೇಳ್ತಾ ಇದ್ದೀರಲ್ಲ, ಒಂದು ಈ ವಿಮರ್ಶೆನ, ಒಂದು ಚಿತ್ರ ವಿಮರ್ಶೆಯನ್ನು 1.5 ನಿಮಿಷದಲ್ಲಿ, ರೀಲ್ ಲೆಂತ್ ಅಷ್ಟೇ ತಾನೆ, 90 ಸೆಕೆಂಡ್ನಲ್ಲಿ ಹೇಳೋದಿದೆಯಲ್ಲ, ಇದು ಬಹಳ ಕಳವಳಕಾರಿ. ನಾನು ಇಲ್ಲಿ ಬರೋದಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಅವಿನಾಶ್ ಹತ್ರನೂ ಮಾತಾಡ್ತಾ ಇದ್ದೆ. ಇದು ದಿಸ್ ಈಸ್ ಬಿಕಮ್ ಅ ಸೀರಿಯಸ್ ಪ್ರಾಬ್ಲಮ್ ಫಾರ್ ಸಿನಿಮಾ ಅಕ್ರಾಸ್ ಐ ಥಿಂಕ್ ದ ವರ್ಲ್ಡ್, ಆ್ಯಂಡ್ ಎಸ್ಪೆಷಲಿ ಈ ನಾವು ಸಿನಿಮಾನ ಈಗ ಅವರು ಪ್ಲೇಗ್ನ ಉಲ್ಲೇಖ ಮಾಡಿದ್ರು, ನಾವೆಲ್ಲ ಪ್ಲೇಗ್ ನೋಡಿಲ್ಲ, ಆದರೆ ನಾವು ಕೋವಿಡ್ ನೋಡಿದ್ದೀವಿ. ಕೋವಿಡ್ಗೆ ಮುಂಚಿನ ಸಿನಿಮಾ ಮತ್ತು ಕೋವಿಡ್ಗೆ ನಂತರದ ಸಿನಿಮಾ ಅಂತ ಸಿನಿಮಾನ 2 ಭಾಗ ಮಾಡ್ಕೋಬೇಕು. ಯಾಕೆ ಅಂದರೆ ಈ ಕೋವಿಡ್ ಕಾಲದಲ್ಲಿ ಈ OTT ಅನ್ನೋದು ಬಂದುಬಿಡ್ತು. ಹಾಗಾಗಿ ಮನೇಲಿ ಕೂತು ನೋಡ್ಬೋದು ಅನ್ನೋದು. ಅದಕ್ಕೆ ಮುಂಚೆ ಮನೇಲಿ ಕೂತು ನೋಡಬೇಕು ಅಂದರೆ ನೀವು ಕಾಯಬೇಕಾಗಿತ್ತಲ್ವಾ, ಒಂದು ವಾರ. ಭಾನುವಾರ ಮಾತ್ರ ಸಿನಿಮಾ ಬರೋದು, ಹಬ್ಬ ಬರಬೇಕು, ಹಬ್ಬ ಭಾನುವಾರ ಹೀಗೆ ಸಿನಿಮಾ ತೋರಿಸೋರು ಟಿ ವಿಲಿ. OTT ಬಂದಮೇಲೆ ಯಾವಾಗ ಬೇಕಾದರೂ ಸಿನಿಮಾ ನೋಡ್ಬೋದು, ಫೋನಲ್ಲಿ ಬೇಕಾದರೂ ನೋಡ್ಬೋದು, ಐಪ್ಯಾಡಲ್ಲಿ ಬೇಕಾದರೂ ನೋಡ್ಬೋದು, ಟಿ ವಿಲಿ, ಅದು ಹೀಗಾಗೋಯ್ತು. ಹೀಗಿರುವಾಗ ಸಿನಿಮಾ ಅನ್ನೋದೇ ಬದಲಾಗ್ಬಿಟ್ಟಿದೆ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ಸ್. ಅದು ಬೇರೆ ಸಬ್ಜೆಕ್ಟು. ಆದರೆ ಈ ವಿಮರ್ಶೆ ಅನ್ನೋದು ಹೀಗೆ ಮಾಡೋದಿದೆಯಲ್ಲ, ಒಂದು ಸಿನಿಮಾ ನಿರ್ಮಾಣಕ್ಕೆ ಏನಿಲ್ಲ ಅಂದರು, ನೀವೆಲ್ಲ ಸಿನಿಮಾ ನೋಡೋರು ಹಾಗಾಗಿ ಹೇಳ್ತಾ ಇದ್ದೀನಿ, ಏನು ಇಲ್ಲ ಅಂದರೂ ಒಂದು 500 ಜನದ ಪರಿಶ್ರಮನಾದರೂ ಇರುತ್ತೆ. ಅಟ್ಲೀಸ್ಟ್ 500 ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದ ಮೇಕಿಂಗ್ ಆಫ್ ದ ಸ್ಮಾಲೆಸ್ಟ್ ಫಿಲ್ಮ್. ಈಗ ನೀವು ಯಾವುದೋ KGF ಅಂದರೆ ಅದ್ರಲ್ಲಿ 10,000 ಜನ ಇನ್ವಾಲ್ವ್ ಆಗಿರ್ತಾರೆ. ನಾನು ಹೇಳೋದು ಒಂದು 500 ಜನದ್ದಾದರೂ ಪರಿಶ್ರಮ ಇರುತ್ತೆ. ಅದು ತಾಂತ್ರಿಕ ಪರಿಶ್ರಮನೋ ಅಥವಾ ಅವರು ದೈಹಿಕ ಪರಿಶ್ರಮನೋ, ಅಂದರೆ ಯಾರೋ ಕಾಫಿ ಕೊಡೋರು, ಊಟ ಹಾಕೋರು ಎಲ್ಲರೂ ನಮಗೆ ಬೇಕು ಸಿನಿಮಾ ಮಾಡೋಕ್ಕೆ. ಒಂದು 500 ಜನದ ಪರಿಶ್ರಮ ಇರುತ್ತೆ, 500 ಜನದ ಸಮಯನೂ ಇನ್ವೆಸ್ಟ್ ಆಗಿರುತ್ತೆ, ಮತ್ತು ಒಬ್ಬರೋ ಇಬ್ಬರೋ 5 ಜನದ್ದು ದುಡ್ಡು ಇನ್ವೆಸ್ಟ್ ಆಗಿರುತ್ತೆ. ಇದಿಷ್ಟು. ಮತ್ತು ಒಂದು ಸಿನಿಮಾದ ಮೇಕಿಂಗ್ ಆಫ್ ಅ ಫಿಲ್ಮ್ ಟೇಕ್ಸ್ ಅ ಮಿನಿಮಮ್ ಆಫ್ ಐಡಿಯೇಷನ್ ಎಲ್ಲ ಬಿಟ್ಬಿಡಿ, ಫಿಸಿಕಲಾಗಿ ಎಕ್ಸಿಕ್ಯೂಷನ್ನೇ ಮಿನಿಮಮ್ ಆಫ್ 80 ಡೇಸ್, ಅಟ್ಲೀಸ್ಟ್ 50 to 80 ಡೇಸ್. ನಾನು ಹೇಳೋದು ಒಂದು ಒಳ್ಳೆ ಚಿತ್ರ. ಈಗ ಯಾವುದೋ ನೀವು ದರ್ಶನ್ದೋ ಸುದೀಪ್ದೋ ಅಂದರೆ 200 ದಿವಸನೂ ಆಗ್ಬೋದು. ಈ 50ರಿಂದ 80 ದಿವಸದ ಪರಿಶ್ರಮ, ಅವರ ಭಕ್ತಿ, ಅವರ ಎಲ್ಲವೂ, ಅವ್ರ ಸರ್ವಸ್ವವನ್ನು ಅದಕ್ಕೆ ಅರ್ಪಿಸ್ಕೊಂಡಿರ್ತಾರೆ. ಈ ಥರದ್ದನ್ನು 90 ಸೆಕೆಂಡಲ್ಲಿ ಅದನ್ನು ಹೊಡೆದು ಹಾಕೋದಿದೆಯಲ್ಲ, ಇದು ಅಪರಾಧ. ಇದಕ್ಕೆ ಏನು, ಇದನ್ನು ಹೇಗೆ ಪರಿಹರಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ವಿ ಆರ್ ಶಾಕ್ಡ್. ಈಗ ಯಾವುದೋ ಒಂದು ಸಿನಿಮಾ 1,000 ಕೋಟಿ ಸುರಿದಿರ್ತಾರೆ, ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಬೇರೆ, ಚೆನ್ನಾಗಿಲ್ಲ ಅಂತಲೇ ಇಟ್ಕೊಳ್ಳೋಣ. ಆದರೆ ನಮಗೆ ಮುಂಚೆನಾದರೂ 25 ದಿವಸ, 50 ದಿವಸ, 100 ದಿವಸ, 100 ಡೇಸ್ ಅಂತ ಶೀಲ್ಡ್ ಎಲ್ಲ ಬರೋದು. ಈಗ ಅದಿಲ್ಲ. 25 ವಾರ. ಈಗ ಬಂಗಾರದ ಮನುಷ್ಯ 2 ವರ್ಷ ಓಡ್ತು, ಇದೆಲ್ಲ ಇತ್ತು. ಈಗಿಲ್ಲ. ವೀಕೆಂಡಲ್ಲಿ ಕಲೆಕ್ಟ್ ಏನಾಗುತ್ತೋ ಅದೇ ಅಂತಲೂ ಆಗೋಗಿದೆ ಸಿನಿಮಾ. ಅದಕ್ಕೆ ಹೇಳಿದೆ ಎಕನಾಮಿಕ್ಸ್ ಆಫ್ ಸಿನಿಮಾ ಹ್ಯಾಸ್ ಚೇಂಜ್. ಬಟ್ ನೀವು ಶುಕ್ರವಾರ ಮೊದಲನೇ ಶೋ ಹಾಕಿದಾಗ, ಶುಕ್ರವಾರ 11 ಗಂಟೆಗೋ 12 ಗಂಟೆಗೋ ಮೊದಲನೇ ಶೋ ನೋಡಿಬಿಟ್ಟು ಆ 1000 ಕೋಟಿನ ಈ 90 ಸೆಕೆಂಡಲ್ಲಿ ಹೊಡೆದಾಕೋದಿದೆಯಲ್ಲ, ಇದು ಬಹಳ ಅಪಾಯಕಾರಿ ಮತ್ತು ಕಳವಳಕಾರಿ. ಅಟ್ಲೀಸ್ಟ್ ಜನಗಳನ್ನ ಆ ವೀಕೆಂಡಲ್ಲಾದರೂ ನೋಡಕ್ಕೆ ಬಿಡ್ರಿ ಆ ಸಿನಿಮಾನ. ಅವ್ರು ಜಡ್ಜ್ ಮಾಡ್ತಾರೆ. ಚೆನ್ನಾಗಿಲ್ಲ ಅಂದರೆ ಹೋಗಲ್ಲ ರೀ. ಮುಂಚೆ ಎಲ್ಲ ಏನು ಹೇಳೋರು, ಈ ಫ್ಯಾಮಿಲಿ ಆಡಿಯನ್ಸ್ ಬಂತೇನಪ್ಪ ಅಂತ ಕೇಳೋರು, ಬಂದರೆ ಸಿನಿಮಾ ಓಡತ್ತೆ ಅಂತ. ಒಂದು ಸಿನಿಮಾದ ಅದರ ಆಯುಷ್ಯ ಫ್ಯಾಮಿಲಿ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಶುಕ್ರವಾರ ಬೆಳಗ್ಗೆ ಮೊದಲು ಯಾರು ನೋಡೋಕ್ಕೆ ಹೋಗ್ತಾ ಇದ್ರು? ಆಟೋ ಓಡಿಸೋರು, ಅಥವಾ ಸಿನಿಮಾನ್ ಅತಿಯಾಗಿ ಪ್ರೀತಿ, ಫಸ್ಟ್ ಡೇ ಫಸ್ಟ್ ಶೋ, ಅಥವಾ ಆ ಹೀರೋ ಬಗ್ಗೆ ಭಕ್ತಿ ಇರೋರು, ಅವರ ಅಭಿಮಾನಿಗಳ ಸಂಘಗಳು, ಇವರೆಲ್ಲ ಹೋಗಿ ನೋಡೋರು ಸಿನಿಮಾಗಳನ್ನ. ಬೆಳಗಿನ ಶೋನ, ಮೊದಲನೇ ಶೋನ ಎಷ್ಟಾದರೂ ಇರಲಿ ಬ್ಲ್ಯಾಕಲ್ಲಾದರೂ ತೊಗೊಂಡು ಹೋಗೋರು. ನೀವು ಅದಷ್ಟನ್ನು, ಅಷ್ಟು ಎಮೋಷನ್ನ 90 ಸೆಕೆಂಡಲ್ಲಿ ಹೊಡೆದಾಕೋದಿದೆಯಲ್ಲ, ಅದು ಆವತ್ತು ಬೆಳಗ್ಗೆನೆ 12 ಗಂಟೆಗೆ. ಅದಾದಮೇಲೆ ಹೋಗಬೇಕು ಅಂದ್ಕೊಂಡವ್ರು, ಬೇಡ ಬಿಡು ಮನೇಲೇ ಏನೋ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಇದು ಬಹಳ ಅಪಾಯಕಾರಿ. ದಿಸ್ ವಿಲ್ ಅಫೆಕ್ಟ್ ದ ಇಕಾನಮಿ. ರೀಲ್ಸ್ನ ನಂಬ್ತಿದ್ದಾರೆ ಅಂತ ಒಪ್ಕೋಬೋದಾ? ನಂಬ್ತಿದ್ದಾರೆ ಅಲ್ಲ, ನಾನು ಹೇಳ್ತಾ ಇರೋದು, ಯಾರಿಗ್ರಿ ಅಧಿಕಾರ ಅರ್ಹತೆ ಇದೆ ಒಂದು ಚಿತ್ರ ವಿಮರ್ಶೆ ಮಾಡೋಕ್ಕೆ? ಒಬ್ಬ ಸಾಮಾನ್ಯ ಪ್ರೇಕ್ಷಕ ಮಾಡಲಿ. ವಿ ಹ್ಯಾವ್ ನೋ ಪ್ರಾಬ್ಲಮ್. ಮೇಡಮ್ ಆ ಸೀನಲ್ಲಿ ಚೆನ್ನಾಗಿ ಮಾಡಿದ್ರಿ, ಈ ಸೀನ್ ಚೆನ್ನಾಗಿಲ್ಲ, ಅದ್ರಲ್ಲಿ ಫೈಟ್ ಚೆನ್ನಾಗಿಲ್ಲ, ಇದ್ರಲ್ಲಿ ಸಾಂಗ್ ಚೆನ್ನಾಗಿತ್ತು, ಇದ್ರಲ್ಲಿ ನಮ್ಮ ಹೀರೋ ಸಖತ್ತು. ಇದು ಸಾಮಾನ್ಯ ಪ್ರೇಕ್ಷಕರು ಮಾಡಲಿ. ಈ ಸ್ವಯಂ ಘೋಷಿತ ವಿಮರ್ಶಕರು ಇದ್ದಾರಲ್ಲ, ಇವ್ರಿಗೆಲ್ಲ ಏನು ನಿಮ್ಗೆ ಅಳತೆಗೋಲೇನು? ಯಾರು ಇವರು ವಿಮರ್ಶಕರು ಅಂತ? ಇವ್ರನ್ನ ಯಾರು? ಮುಂಚೆ ಎಲ್ಲ ಫಿಲ್ಮ್ ಅಪ್ರಿಸಿಯೇಷನ್ ಅಂತ ಒಂದು ಕೋರ್ಸ್ ಇತ್ತು, ಹೌದಾ ಸಂದೀಪ್ ನೋಸ್, ಬಿಕಾಸ್ ಸಂದೀಪ್ ಇಸ್ ಆಲ್ಸೋ ಫಿಲ್ಮ್ ಬಫ್. ಸೊ ಫಿಲ್ಮ್ ಅಪ್ರಿಸಿಯೇಷನ್ ಅಂತ ಒಂದು ಕೋರ್ಸ್ ಇತ್ತು. ನೀವು ಒಂದು ಕ್ರಿಟಿಕ್ ಆಗೋಕ್ಕೆ, ಒಂದು ವಿಮರ್ಶಕರಾಗೋಕ್ಕೆ ನಿಮಗೊಂದು ಅರ್ಹತೆ ಬೇಕಾಗಿತ್ತು.
ಮೂಲತಃ ಅವರೆಲ್ಲರೂ ಕೂಡ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿರ್ತಾ ಇದ್ರು. ಯಾರು ಈ ವಿಮರ್ಶೆ ಮಾಡೋರು, ನಮ್ಗೆ ಸಿನಿಮಾ ಜರ್ನಲಿಸ್ಟ್ ಅಂತಲೇ ಒಂದಷ್ಟು ಜನ ಬರೋರು. ನಾವು ಅವ್ರ ಜೊತೆ ಅವ್ರು ಎಷ್ಟೋ ಕತೆಗಳು ಕೊಟ್ಟಿದ್ದಾರೆ, ಅವ್ರು ಎಷ್ಟೋ ಸಿನಿಮಾಗಳನ್ನ ಉದ್ಧಾರ ಮಾಡಿದ್ದಾರೆ. ಯಾರು ಪತ್ರಕರ್ತರು, ಸಿನಿಮಾ ಪತ್ರಕರ್ತರು ನಾನು ಹೇಳ್ತಾ ಇರೋದು. ಇವತ್ತು ಆ ಥರದ ಪತ್ರಕರ್ತರು ಅಂತ ವಿಶೇಷವಾಗಿ ನಮಗೆ ಕಾಣಿಸೋದೇ ಇಲ್ಲ. ಈ ಇದರಲ್ಲೆಲ್ಲ ಯೂಟ್ಯೂಬರ್ಸ್ ತಾನೇ ಹಿಂಗೆ ಬಂದುಬಿಡ್ತಾರೆ. ಮತ್ತು ಆ ಯೂಟ್ಯೂಬರ್ಸ್ ಬರೋದು ಯಾಕೆ ಅಂದರೆ, ಮೇಡಮ್ ಈ ಇಶ್ಯೂ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಅಲ್ಲಿ ಇದಾಯ್ತಲ್ಲ, ಇದನ್ನು ಒಡೆದು ಹಾಕಿದ್ರಲ್ಲ, ಅಲ್ಲಿ ಅದನ್ನು ಇದು ಮಾಡಿದ್ರಲ್ಲ, ಅವ್ರಿಗೆ ಹೀಗಾಯ್ತಲ್ಲ, ಇದೇ ಇವರ ಪ್ರಶ್ನೆಗಳಾಗಿರುತ್ತೆ ಹೊರತು ಆ ಸಿನಿಮಾ ಕುರಿತದ್ದಾಗಿರೋದೇ ಇಲ್ಲ. ಆಯಿತಾ? ಇವ್ರು ತಾನೇ ವಿಮರ್ಶಕರು ಅಂತ ಇವತ್ತು ಇದು ಮಾಡ್ತಾ ಇರೋದು. ನಾನು ಯೂಟ್ಯೂಬರ್ಸ್ನ ಹೀಯಾಳಿಸ್ತಾ ಇಲ್ಲ ಅಥವಾ ಅವ್ರನ್ನ ನಾನು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರದ್ದೇ ಒಂದು ವರ್ಗ ಇದೆ, ಅವ್ರಿಗೆ ಅಂತ ಒಂದು ಕೆಲಸ ಇದೆ, ಅದನ್ನು ಮಾಡ್ಕೊಂಡು ಹೋಗಲಿ, ಅವ್ರು ನಾನು ಬೇಡ ಅನ್ನಲ್ಲ. ಆದರೆ ಅವ್ರ ಚಿತ್ರ ವಿಮರ್ಶಕರಾಗೋದೇ ಅಪಾಯಕಾರಿ ಅಂತ ನನಗನ್ನಿಸುತ್ತೆ. ಮತ್ತು ಏಕದಮ್ ಚೆನ್ನಾಗೇ ಇಲ್ಲ ರೀ, ಕೆಟ್ಟದಾಗಿದೆ, ನೋಡಲೇಬೇಡಿ, ಹೀಗೆಲ್ಲ ಯಾಕೆ ಹೇಳ್ತೀರಿ? ನೋಡಕ್ಕೆ ಬಿಡಿಯಲ್ಲ ಜನಗಳನ್ನ. ಮತ್ತು ನಮಗೂ ಗುರುವಾರನೋ ಶುಕ್ರವಾರನೋ ಕೆಲವರು ಭಾನುವಾರ ಬರೆಯೋರು. ಆ ಫಿಲ್ಮ್ ರಿವ್ಯೂ ವಾಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ಲ. 3 ಸ್ಟಾರ್ ಬಂತ, 4 ಸ್ಟಾರ್ ಬಂತ, 5 ಸ್ಟಾರ್ ಬಂತ, ಕೆಲವು 2 ಸ್ಟಾರ್ ಎಲ್ಲ ಕೊಟ್ಬಿಡೋರು ಟೈಮ್ಸ್ ಆಫ್ ಇಂಡಿಯಲ್ಲಿ. ಇವತ್ತದು ಯಾವುದೂ ಇಲ್ಲ. 10 ಗಂಟೆಗೆ 9:30 10 ಗಂಟೆಗೆ ಶೋ, 12 ಗಂಟೆಗೆ ರಿವ್ಯೂ. ಸ್ಟಾರ್ ಕೂಡ ಸಿಕ್ಬಿಡ್ತೈತೆ. ಸ್ಟಾರ್ ಅಲ್ಲ, ಸ್ಟಾರ್ ಸಿಕ್ಕರೆ ತುಂಬ ಸಂತೋಷ. ಎಲ್ಲ ಪಿಕ್ಚರು ಚೆನ್ನಾಗಿದೆ ಅಂತ ಹೇಳ್ಬಿಡಿ. ನಾನು ಆ ಮನವಿನ ಬೇಕಾದ್ರೆ ಮಾಡ್ಕೋಬೋದು, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಡಿ. ಆದರೂ ಮೇಡಮ್, ಇವತ್ತು ರಿಯಲ್ ಅಲ್ಲಿ ಕಾಣಿಸ್ಕೊಳ್ಳುವಂಥ ಸೆಲೆಬ್ರಿಟಿಗಳಿಗಿಂತ ರೀಲ್ಸಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಸೆಲೆಬ್ರಿಟಿಗಳಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಅನ್ಕೋತೀನಿ, ಅದಿಲ್ಲ ಅನ್ಕೋತೀನಿ. ನಿಮಗೆ ಪ್ರತಿಭೆ ಪರಿಶ್ರಮಕ್ಕೆಲ್ಲ ಸಿಗೋ ಮನ್ನಣೆ. ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಮಾಯಾಮೃಗ ಧಾರಾವಾಹಿ ನೋಡಿದ್ವಿ, ನಿಮ್ಮ ಶ್ರಮ, ಬದುಕು ಜಟಕಾಬಂಡಿ ನಿಮ್ಮನ್ನು ನಿರೂಪಕೆ ಆಗಿ ನೋಡಿದ್ವಿ. ಒಂದು ಶೋ ನಡೆಸ್ಕೊಡೋದಕ್ಕೆ ನೀವು ಮಾಡ್ತಾ ಇದ್ದಂಥ ಹೋಮ್ವರ್ಕ್ ಅದೆಲ್ಲವೂ ಕೂಡ ಆನ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇತ್ತು. KGF ಅಲ್ಲಿ 10,000 ಜನ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಅಷ್ಟು ವರ್ಷಗಳ ಕಾಲ ತೆಗೆದುಕೊಳ್ತು ಮೇಕಿಂಗ್ ಮಾಡೋದಕ್ಕೆ. ಆದರೆ ಜಸ್ಟ್ ಒಂದು ಮೊಬೈಲು, ಒಂದು ಟೆಕ್ನಾಲಜಿ ಇದ್ರೆ ಸಾಕು, 30 ಸೆಕೆಂಡ್ ಸಾಕು ಅವನು ಸೆಲೆಬ್ರಿಟಿ ಆಗ್ಬಿಡಕ್ಕೆ. ಇವತ್ತು ಅವ್ರನ್ನೂ ಕೂಡ ಸೆಲೆಬ್ರಿಟಿ ಅಂತ ಕರೀತಾರೆ, ರೀಲ್ಸ್ ಸ್ಟಾರ್ ಅಂತ ಕರೀತಾರೆ. ರಿಯಲ್ ಸ್ಟಾರ್ ಬೇರೆ, ರೀಲ್ ಸ್ಟಾರ್ ಬೇರೆ ಅಂತ ಆಗ್ಬಿಟ್ಟಿದೆ. ನನಗನ್ಸುತ್ತೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಇಫ್ ವಿ ವರ್ ಟು ಕಾಲ್ ದಮ್ ದಟ್, ಅಥವಾ ಅವರು ಸೆಲೆಬ್ರಿಟಿ ಅಂತಲೇ ನೀವು ಹೇಳೋದಾಗಿದ್ದರೆ, ಅನೇಕರು ನಮ್ಗೆ ಗೊತ್ತೇ ಇರಲ್ಲ. ಅವ್ರ ರೀಲ್ ಮಾತ್ರ ನಾವು ನೋಡಿರ್ತೀವಿ, ಅವ್ರ ಹೆಸರು ಗೊತ್ತಿರಲ್ಲ, ಅವ್ರ ಪರಿಚಯವೂ ಇರಲ್ಲ. ಆದರೆ ನನಗದು ಶಾಶ್ವತವಾಗಿ ಉಳಿಯುತ್ತೆ ಅಂತಲೂ ಅನಿಸೋದಿಲ್ಲ, ಮತ್ತು ಅದು ತುಂಬ ತಾತ್ಕಾಲಿಕ ಅಂತ ಅನಿಸುತ್ತೆ. ಇವತ್ತು ಅವ್ರು ಫೇಮಸ್ ಆಗ್ತಾರೆ, ಮುಂದಿನ ವಾರ ಅವ್ರು ನೆನಪಿರ್ತಾರ ಅನ್ನೋದೇ ನನಗೆ ಸಂಶಯ ಇದೆ ಅಲ್ವಾ? ನೀವು ಒಬ್ಬ ಕಲಾವಿದರನ್ನ ತಳ್ಳಿ ಹಾಕೋಕ್ಕಾಗಲ್ಲ. ನಾನು ಹೇಳೋದು ರಂಗಭೂಮಿಯಿಂದ ಹಿಡ್ಕೊಂಡು ಸಿನಿಮಾವರೆಗೂ ಕಲಾವಿದರನ್ನ ತಳ್ಳಿ ಹಾಕೋಕ್ಕಾಗಲ್ಲ. ಅಥವಾ ಧಾರಾವಾಹಿಲೇ ಪಾರ್ಟ್ ಮಾಡೋರು ವರ್ಷಗಟ್ಟಲೆ ಪೀಪಲ್ ಟ್ರಾವೆಲ್ ವಿತ್ ದೆಮ್ ಅಲ್ಲ, ಅದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಅಂತ ಅಂದ್ಕೋತೀನಿ. ರೀಲ್ ಅನ್ನೋದು ತಾತ್ಕಾಲಿಕ, 90 ಸೆಕೆಂಡ್ಗೆ ಏನು ವ್ಯಾಲ್ಯೂ ಇರುತ್ತೋ ಅಷ್ಟೇ ಇರುತ್ತೆ ಅಂತ ಅನಿಸುತ್ತೆ. ಮತ್ತು ಅದು ಮಾಡೋದು ತಪ್ಪು ಸರಿಯಲ್ಲ ನಾನು ಹೇಳಲ್ಲ, ಅವ್ರವ್ರ ಇಷ್ಟ, ಅಭಿವ್ಯಕ್ತಿ. ಏನು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸೋ ಅಂಥದ್ದಾಗಿರಬಾರ್ದು. ನಿಮ್ಮ ಉದ್ದೇಶ ಏನು? ಮತ್ತು ಕೆಲವ್ದು ಬೇಜಾರು ಆಗುತ್ತೆ. ಅದೇನೋ ಮನೇಲಿರೋ ಹೆಣ್ಮಕ್ಳು ಅವ್ರ ಪಾಡಿಗೆ ಅವ್ರು ಇರ್ಬೋದಪ್ಪ, ಅವರು ಕೆಲವು ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ಅದು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಅದು ಚೆನ್ನಾಗಿಲ್ಲ ಅಂತ ಅದನ್ನು ಅಪಹಾಸ್ಯ ಮಾಡೋಕ್ಕೆ ಜನ ನೋಡ್ತಾರೆ ಅಂತಲೂ ಗೊತ್ತಾಗಲ್ಲ. ವ್ಯೂಸ್ ಬಿದ್ದ ತಕ್ಷಣ ಅದು ಚೆನ್ನಾಗಿದೆ ಅಂತ ಅವರೇ ಅಂದ್ಕೊಂಡ್ಬಿಡ್ತಾರೆ. ಈ ಥರದ್ದಕ್ಕೂ ಕೆಲವು ಪ್ರೋತ್ಸಾಹ ಸಿಗುತ್ತೆ. ಇರಲಿ, ಇದೆಲ್ಲ ಸಮಾಜದಲ್ಲಿ ಇದ್ದಿದ್ದೆ ಅಂತ ಅಂದ್ಕೋತೀನಿ. ನನಗೆ ಒಂದಂತೂ ಅನಿಸುತ್ತೆ, ಅವ್ರು ಅವಾಗಲೇ ಫೋನ್ ಆಫ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ನಿಲ್ಲಿಸ್ಬಿಟ್ರು ಸಂದೀಪು. ನಾನು ಅದನ್ನು ಒಂದು ಹೆಜ್ಜೆ ಮುಂದಕ್ಕೆ ತೊಗೊಂಡು ಹೋಗ್ತೀನಿ. ಫೋನ್ ಆಫ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಆದರೆ ನಮ್ಮ ಮಾಹಿತಿಯ ಒಂದು ಮೂಲ ಅದು ಬರೀ ಫೋನ್ ಆಗಿರಬಾರ್ದು, ಬೇರೆ ಎಲ್ಲವೂ ಆಗಿರಬೇಕು. ಮತ್ತು ಎಲ್ಲವನ್ನ ಟೂ ಮಚ್ ಇನ್ಫಾರ್ಮೇಷನ್ ಅನ್ಸಲ್ವಾ ನಿಮಗೆ? ಟೂ ಮಚ್ ಫಾರ್ ವಾಟ್ ರೀ? ಇವತ್ತು ಬೆಳಗ್ಗೆ ಇಂಥ ಸೆಲೆಬ್ರಿಟಿ ಅವ್ರ ಮನೆಯಲ್ಲಿ ಹಬ್ಬ ಹೆಂಗೆ ಆಚರಣೆ ಮಾಡಿದ್ರು, ಮಧ್ಯಾಹ್ನ ಅವರು ಶಾಪಿಂಗ್ಗೆ ಹೆಂಗೆ ಹೋದರು, ಸಂಜೆ ಅವರು ಇನ್ನೇನೋ ನೋಡಿ, ಅವರು ಏನೋ ಹೇಗೆ ಇಳಿದು ಬಂದರು ನೋಡಿ ಒಂದು ಮದುವೆಗೆ, ಹೇಗೆ ಕಾರ್ ಹತ್ಕೊಂಡು ಹೋದರು ನೋಡಿ. ಇದೆಲ್ಲ ಬೇಕೇನ್ರಿ ನಮಗೆ? ಅವ್ರು ಎಲ್ಲ ಫಂಕ್ಷನ್ಗೆ ಹೋಗಿ ನನ್ನನ್ನು ಸೇರಿಸಿನೇ ಹೇಳ್ತಾ ಇರೋದು. ತುಂಬ ಸತಿ ಇದಾಗತ್ತೆ. ನಾನು ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಸು ಅಂತ ಅಂದ್ಕೊಳ್ಳೋಣ, ಅವರು ಎಲ್ಲ ಕಲಾವಿದರೆ, ಪಕ್ಕದಲ್ಲಿ ಕೂತ್ಕೊಂಡು ಯಾವುದಕ್ಕೋ ನಕ್ಕಿರ್ತೀವಿ, ಅದಕ್ಕೆ ಏನೋ ಕ್ಯಾಪ್ಷನ್ ಹಾಕಿರ್ತಾರೆ.
ಏನು ಸ್ವಾಮಿ ಇದೆಲ್ಲ, ನಾವು ಹಂಗೆಲ್ಲ ಅಂದ್ಕೊಂಡು ನಕ್ಕೆ ಇರಲ್ಲ. ನಾವು ಯಾವುದೋ ಸಿಲ್ಲಿ ವಿಷಯಕ್ಕೆ ನಗ್ಬಿಟ್ಟಿರ್ತೀವಿ, ಅದು ಯಾವುದೋ ನಮ್ಮದೇನೋ ಇರುತ್ತೆ, ಅದಕ್ಕೊಂದು ಕ್ಯಾಪ್ಷನ್ ಹಾಕ್ತಾರೆ. ಈಗ ಎಲ್ಲೋ ಹೋಗಿ ನಿಂತಿರ್ತೀವಿ, ನೋಡಿ ಹೇಗೆ ನಿಂತಿದ್ದಾರೆ ಅಂತ ಒಂದು ರೀಲು. ನಮಗೆ ದುಃಖನೂ ಆಗಿರಲ್ಲ, ಬೇಜಾರು ಆಗಿರಲ್ಲ, ಸುಮ್ಮನೆ ನಿಂತಿರ್ತೀವಿ. ಸೊ ಈ ಥರದ್ದು ನಮ್ಮ ಮೇಲೆ ಏನಂತಾರೆ ಒಂದು ಆಟ್ರಿಬ್ಯೂಟ್ ಮಾಡೋದಿದೆಯಲ್ಲ, ಇದೆಲ್ಲ ವಿಚಿತ್ರ ಅನಿಸುತ್ತೆ. ನಮಗೆ ನಗುನೂ ಬರುತ್ತೆ. ನಗೋದಕ್ಕೆ ನಿಲ್ಸ್ಕೊಂಡ್ರೆ ಸಾಕು, ಅದು ನಮ್ಮನ್ನು ಹರ್ಟ್ ಮಾಡಬಾರ್ದು ಅಷ್ಟೆ. ಮೇಡಮ್, ಕಡೆಯದಾಗಿ ಒಂದು ಪ್ರಶ್ನೆ. ಇವತ್ತು ರಿಯಲಲ್ಲಿ ಕಾಣಿಸ್ಕೊಳ್ತಾ ಇರುವ ವಿಚಾರವಾಗಿ ಅವ್ರ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತಂದರೆ ರೀಲ್ಸ್ ಬೇಕೇ ಬೇಕು ಅನ್ನುವ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ. ಯಾಕೆ ಪ್ರಶ್ನೆ ಮಾಡ್ತೇನೆ ಅಂತಂದರೆ, ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ನಿಂತ್ಕೊಂಡಿದ್ದಾರೆ, ಕೆಲ ಸೆಲೆಬ್ರಿಟಿಗಳು ಕೂಡ ನಿಂತಿದ್ದಾರೆ. ಆದರೆ ಅವರ ಜೊತೆಗೆ ನಿಂತಿರುವಂಥವ್ರು ರೀಲ್ಸ್ ಸ್ಟಾರ್ಗಳು. ಎಲ್ಲರೂ ಹೋಗಿ ರೀಲ್ಸ್ ಮಾಡಿ ಒಂದಷ್ಟು ಫಂಡಿಂಗನ್ನು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗ್ತಿರೋದು ಒಂದು ಕಡೆ. ಮತ್ತೊಂದು ಕಡೆ ಇದೇ ಸೆಲೆಬ್ರಿಟಿಗಳ ನಡುವೆ ಒಂದು ಜಗಳವನ್ನು ತಂದಿಡುವಂಥ ಕೆಲಸವನ್ನು ಕೂಡ ರೀಲ್ಸ್ ಸ್ಟಾರ್ಗಳೇ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಓವರಾಲ್ ಆಗಿ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು? ನಮ್ಮಲ್ಲಿ ಬಹಳ ದೊಡ್ಡ ನಾಯಕರು ಇದ್ದರು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅರುಣ್ ಜೇಟ್ಲಿ ಅಂತ, ಅವರು ವಕೀಲರು ಆಗಿದ್ದರು, ನಮ್ಮ ದೇಶದ ವಿತ್ತ ಮಂತ್ರಿನೂ ಆಗಿದ್ದರು, ಭಾಳ ದೊಡ್ಡ ನಾಯಕರು. ಅರುಣ್ ಜೇಟ್ಲಿ ಅವ್ರ ಹತ್ರ ನಾವೆಲ್ಲ ಇದನ್ನು ಕಲ್ತಿದ್ದು, ಟಿ ವಿಯಲ್ಲಿ ಹೇಗೆ ಚರ್ಚೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಕಲ್ತಿದ್ದು. ಜೇಟ್ಲಿ ಅವರು ಒಂದು ಮಾತು ಹೇಳೋರು, ದ ರೈಟ್ ಟು ಸ್ಪೀಕ್ ಇನ್ಕ್ಲೂಡ್ಸ್ ದ ರೈಟ್ ನಾಟ್ ಟು ಸ್ಪೀಕ್ ಅನ್ನೋರು. ಆರ್ಟಿಕಲ್ 19 ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುತ್ತೆ, ಜೊತೆಗೆ ಕೆಲವುದಕ್ಕೆ ಪ್ರತಿಕ್ರಿಯೆ ನೀಡದೇ ಇರೋ ಸ್ವಾತಂತ್ರ್ಯನೂ ನಿಮಗಿರುತ್ತೆ. ಎಲ್ಲದರ ಬಗ್ಗೆ ಎಲ್ಲರೂ ಪ್ರತಿಕ್ರಿಯೆ ನೀಡಬೇಕು ಅಂತಿರಲ್ಲ. ನೀವು ಈ ಸ್ಮಾರಕದ ವಿಷಯ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅನೇಕರಿಗೆ ಏನು ನಡೀತು ಅಂತಲೇ ಗೊತ್ತಿಲ್ಲ ಅಲ್ವಾ. ಅಭಿಮಾನ್ ಅನ್ನೋ ಸ್ಟುಡಿಯೋಲ್ಲಿ ಅವರ ದಹನ ಕಾರ್ಯ ನಡೀತು, ಅವರ ಸಮಾಧಿಯಲ್ಲಿಲ್ಲ. ಸಮಾಧಿ ಅನ್ನೋದು ಯಾವಾಗ, ಅಲ್ಲಿ ಅವರಿಗೆ ಪೂರ್ತಿ ಅವರನ್ನು ಅಲ್ಲಿ ಮಲಗಿಸಿ ಮಣ್ಣು ಹಾಕಿದಾಗ ಅದು ಸಮಾಧಿ ಅಲ್ವಾ. ಅವ್ರಿಗಲ್ಲಿ ದಹನ ಕ್ರಿಯೆ ನಡೀತು. ದಹನ ಕ್ರಿಯೆ ನಡೆದಿದ್ದ ಜಾಗದಲ್ಲಿ ಒಂದು ಸ್ಮಾರಕ ಮಾಡಿಕೊಂಡ್ರು. ಸ್ಮಾರಕಕ್ಕೂ ಸಮಾಧಿಗೂ ವ್ಯತ್ಯಾಸ ಇದೆ ಅಲ್ವಾ. ನಮ್ಮಲ್ಲಿ ಇವತ್ತಿನ ಪ್ರಚಲಿತ ಟಿ ವಿ ಮಾಧ್ಯಮದಲ್ಲಿ ಈ ಪದಗಳೆಲ್ಲ ಅದಲು ಬದಲಾಗ್ತಾ ಇವೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ಸ್ಮಾರಕ. ಆ ಸ್ಮಾರಕಕ್ಕೆ ಎಮೋಷ್ನಲ್ ವ್ಯಾಲ್ಯೂ ಇದೆ, ಆರ್ಕಿಲಾಜಿಕಲ್ ವ್ಯಾಲ್ಯೂ ಇದೆಯಾ ಅಂದರೆ ಇಲ್ಲ. ಓಕೆ, ಅದಕ್ಕೆ ಐತಿಹಾಸಿಕ ಅಥವಾ ಪುರಾತತ್ವದ ಮೌಲ್ಯ ಮನ್ನಣೆ ಇದೆಯಾ ಅಂದರೆ ಇಲ್ಲ. ಸ್ಮಾರಕ ಪ್ರೀತಿಗೆ ಮಾಡ್ಕೊಂಡಿದ್ದು, ಎಮೋಷ್ನಲ್ಲಾಗಿ ಜನ ಮಾಡ್ಕೊಂಡಿದ್ದದನ್ನು ಅಷ್ಟೇ ಆಗಿರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಅವರಿಗೆ ಬಹಳ ದೊಡ್ಡ ಸ್ಮಾರಕವನ್ನು ಮೈಸೂರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಭಾರತೀಯವರು, ಸ್ವತಃ ಅವರ ಪತ್ನಿ. ಹಾಗಾಗಿ ಆ ಸ್ಮಾರಕಕ್ಕೆ ಹೋಗಿ ನಾವೆಲ್ಲರೂ ಕೈ ಮುಗಿದು ಬರೋಣ. ಇನ್ನು ಈ ಸ್ಮಾರಕ ಸುದೀಪ್ ಅವರು ನಿರ್ಮಾಣ ಮಾಡ್ತೀನಿ ಅಂದಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಎಲ್ಲದ ಬಗ್ಗೆ ನಾನು ಮಾಲವಿಕಾನೂ ಸೇರಿಸಿನೇ ಪ್ರತಿಕ್ರಿಯೆ ನೀಡಬೇಕು ಅಂತ ಯಾವುದೇ ಬಲವಂತನೂ ಇಲ್ಲ, ಯಾವುದೇ ನನಗನ್ಸುತ್ತೆ ಕಂಡೀಷನ್ನೂ ಇಲ್ಲ. ಹಾಗಾಗಿ ದ ರೈಟ್ ಟು ಸ್ಪೀಕ್ ಇನ್ಕ್ಲೂಡ್ಸ್ ದ ರೈಟ್ ನಾಟ್ ಟು ಸ್ಪೀಕ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಯುವಕರಿಗೆ, ಈಗಿನ ಕಾಲಘಟ್ಟದ ಯುವಕರಿಗೆ ನಿಮ್ಮ ಮಾತು ತುಂಬ ಪ್ರೇರಣೆ ಆಗಿದೆ